ಇದರ ಜೊತೆಗೆ ರಾಜ್ಯದಲ್ಲಿ ಸಿನಿಮಾ ಟಿಕೆಟ್ಗೆ ದರ ಮಿತಿ ನಿಗದಿ ವಿಚಾರವಾಗಿ ಏಕಸದಸ್ಯ ಪೀಠದ ತಡೆಯಾಜ್ಞೆ ಇತ್ತಲ್ಲ, ಇದನ್ನ ಪ್ರಶ್ನಿಸಿ ಈಗ ಮೇಲ್ಮನವಿ ಹೋಗಲಾಗಿದೆ. ಏಕಸದಸ್ಯ ಪೀಠದ ತಡೆಯಾಜ್ಞೆಯನ್ನ ಪ್ರಶ್ನಿಸಿ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಇದೀಗ ಮೇಲ್ಮನವಿಯನ್ನ ಸಲ್ಲಿಸಿದೆ. ಹೊಂಬಾಳೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ವಿಚಾರವನ್ನು ಏನ್ ಪ್ರಸ್ತಾಪ ಮಾಡಿದೆ ಅಂತ ಅಂದ್ರೆ, ಸಿನಿಮಾ ಗೆದ್ರೆ ಸಿನಿಮಾ ವೀಕ್ಷಕರಿಗೆ ವಾಪಸ್ ಕೊಡಬೇಕು, ತೀರ್ಪು ಬಂದ್ರೆ ಏನಾದ್ರೂ ಸರ್ಕಾರದ ಪರವಾಗಿ. ಈ ಬಗ್ಗೆ ಚಿತ್ರಮಂದಿರದಲ್ಲಿ ಪ್ರಕಟಿಸೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಮಲ್ಟಿಪ್ಲೆಕ್ಸ್ ಹೊಂಬಾಳೆ ಫಿಲ್ಮ್ ಏನಾದ್ರೂ ಗೆದ್ರೆ ಅಂದ್ರೆ ಇಲ್ಲಿ ವಿಚಾರ ಏನು ಅಂತ ಅಂದ್ರೆ, ಈಗ ಟಿಕೆಟ್ 200 ರೂಪಾಯಿ ಸರ್ಕಾರ ಪ್ರಕಟ ಮಾಡಿತ್ತು. 200 ರೂಪಾಯಿ ನಿಮ್ದು ಟಿಕೆಟ್ ಅಂತ ಹೇಳ್ಕೊಂಡ್ಬಿಟ್ಟು, ಇನ್ನು ಅದ್ರ ಪ್ಲಸ್ GST ಅಂತ ಹೇಳಿ. ಈಗ ಕೆಲ ಹೊಂಬಾಳೆ ಸೇರಿದಾಗೆ ಕೆಲ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ ಅವರು ಅದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಅದಕ್ಕೆ ತಾತ್ಕಾಲಿಕ ತಡೆ ಕೊಟ್ಟಿತ್ತು. ಈಗ ಫಿಲ್ಮ್ ಚೇಂಬರ್ ನಿರ್ಮಾಪಕರ ಸಂಘ ಎಲ್ಲ ಮತ್ತೆ ಮೇಲ್ಮನವಿ ಸಲ್ಲಿಸಿರೋ ಕಾರಣಕ್ಕಾಗಿ ಈ 200 ರೂಪಾಯಿ ಈಗ ನೋಡ್ತಾ ಇರ್ಬೋದು ನೀವು. ಕಾಂತಾರ ಸಿನಿಮಾ ಈಗ ಏನಾದ್ರು ಬುಕ್ ಮಾಡಕ್ ಹೋದ್ರೆ, ಫಾರ್ ಎಕ್ಸಾಂಪಲ್ ಕಾಂತಾರ ಚಾಪ್ಟರ್ ಅಂತಾರೆ ಎಲ್ಲ 350, 400, 600 ರೂಪಾಯಿ, 700 ರೂಪಾಯಿ ತನಕ ಈಗ ಟಿಕೆಟ್ ಹೋಗಿದೆ. ಸರ್ಕಾರ ಹೇಳಿದಷ್ಟು 200 ರೂಪಾಯಿ. ಇವ್ರಿಗೆ ಹೆಚ್ಚುವರಿಯಾಗಿ ಎಷ್ಟು ವಸೂಲಿ ಮಾಡ್ತಿದ್ದಾರೆ? 150, 300, 600 ರೂಪಾಯಿ ತನಕ ಇವ್ರು ಹೆಚ್ಚುವರಿಯಾಗಿ ವಸೂಲಿ ಮಾಡ್ತಿದ್ದಾರೆ. ಅದಕ್ಕೇನಾದ್ರೂ ಈಗ ವಾಪಸ್ ಕೊಡುವಂತ ನಿಟ್ಟಿನಲ್ಲಿ ಕೋರ್ಟ್ ತೀರ್ಪು ಕೊಡ್ಬೋದಾ ಮುಂದಿನ ಹಂತದಲ್ಲಿ, ಅಕಸ್ಮಾತ್ ಏನಾದ್ರೂ ಸರ್ಕಾರದ ಪರವಾಗಿ ತೀರ್ಪು ಕೊಟ್ರೆ ಅನ್ನುವಂಥ ಪ್ರಶ್ನೆ ಮೂಡಿದೆ. ಯಾಕೆ ಅಂತ ಅಂದ್ರೆ, ಎಲ್ಲೆಲ್ಲಿಂದ ಹಣ ಕಲೆಕ್ಟ್ ಮಾಡಿದ್ದೀರಾ, ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ದೀರಾ? ಈಗ ಫಾರ್ ಎಕ್ಸಾಂಪಲ್ ಈಗ ನಾನೀಗ ಟಿಕೆಟ್ ಬುಕ್ ಮಾಡ್ತೀನಿ, ನಾನು ಫೋನ್ ಪೇ ಇಂದ ಮಾಡ್ತೀನಿ, ನನ್ನ ಡೀಟೇಲ್ಸ್ ಅನ್ನ ಇಟ್ಕೊಂಡಿರ್ಬೇಕು ಯಾರು ಮಲ್ಟಿಪ್ಲೆಕ್ಸ್ನವರು. ಸೊ ಅದನ್ನು ವಾಪಸ್ ಕೊಟ್ಬಿಡಿ ಅನ್ನುವಂಥದ್ದು ನೇರವಾಗಿ ಕೋರ್ಟ್ ಹೇಳದೆ ಹೋದ್ರು ಕೂಡ ಮುಂದಿನ ಹಂತದಲ್ಲಿ ಏನಾದರೂ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಬಹುಶಃ ಇಂಥದ್ದೊಂದು ತೀರ್ಪು ಕೊಟ್ಟರು ಕೊಡ್ಬೋದು ಅಂತ ಕಾಣಿಸುತ್ತೆ, ಸೂಚನೆ ಕೊಟ್ಟರು. ಆ ಕಾರಣಕ್ಕಾಗಿನೇ ಈಗ ಆ ಡೀಟೇಲ್ಸ್ನೆಲ್ಲ ಇಟ್ಕೊಂಡಿರ್ಬೇಕು ನಿಖರವಾಗಿ ಅಂತೇಳಿ ಕೋರ್ಟ್ ಕಟ್ನಿಟ್ಟಾಗಿ ಸೂಚನೆಯನ್ನ ಕೊಟ್ಟಿದೆ. ಸೊ ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಆಮೇಲೆ ಈಗ ನಾವು ಅಂದ್ಕೊಂಡಿದ್ದೇನು ಅಂತ ಅಂದ್ರೆ, ಈಗ ಹೊಂಬಾಳೆ ಫಿಲ್ಮ್ಸ್ ಫಾರ್ ಎಕ್ಸಾಂಪಲ್ ಇದೇನು ಮುಚ್ಚಿಟ್ಟಿರೋ ಸಂಗತಿ ಅಲ್ಲ. ಕಾಂತಾರ 1 ಬರ್ತಾ ಇರುವಂತ ಕಾರಣಕ್ಕಾಗಿ ಅವರು ಕೋರ್ಟ್ ಮೆಟ್ಲು ಹತ್ತಿದ್ದಾರೆ. ಅವ್ರಿಗೆ ಬಹಳ ಲಾಸ್ ಇದು, ಅವ್ರ ಪ್ರಕಾರವಾಗಿ, ಅವ್ರ ಲೆಕ್ಕಾಚಾರದ ಪ್ರಕಾರವಾಗಿ ಲಾಸ್ ಇರ್ಬೋದು. 200 ರೂಪಾಯಿ ಅಂತ ಅಂದ್ರೆ ಅವ್ರಿಗೆ 350, 400 ರೂಪಾಯಿ ಮಾರೋ ಟಿಕೆಟ್ನ ಅರ್ಧ ರೇಟಿಂಗ್ ಮಾರ್ಬೇಕಲ್ಲ ಅನ್ನುವಂಥದ್ದು ಅವರು. ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ, ಅವ್ರಿಗೆ ಈಗ ಬೀಸೋ ದೊಣ್ಣೆಯಿಂದ ಬಚಾವ್ ಅವರು. ಯಾಕಂದ್ರೆ ಇನ್ನೇನು ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ 2ನೇ ತಾರೀಕು. ಸೊ ಈ ಸಿನಿಮಾ ರಿಲೀಸ್ ಆದ ನಂತರದಲ್ಲಿ ಒಂದು ವಾರ 15 ದಿವಸ ಏನಾದ್ರು ಕೋರ್ಟ್ ಹಿಂಗೆ ತಡೆಯಾಜ್ಞೆ ಕೊಟ್ಬಿಟ್ರೆ ಇವ್ರಿಗೆ ಬಂದಿರೋ ದುಡ್ಡೆಲ್ಲ ಇವ್ರಿಗೆ ಇನ್ನು ಲಾಭನೇ ಇಲ್ಲ. ಆಮೇಲೆ ಬೇಕಾದ್ರೆ 200 ರೂಪಾಯಿ ಮಾಡ್ಕೊಂಡ್ಲಿ ಕೋರ್ಟ್ ಅನ್ನೋ ರೀತಿಯಾಗಿ ನಾವು ಅಂದ್ಕೊಂಡಿದ್ವಿ. ಆದ್ರೆ ಈಗ ಕೋರ್ಟ್ ಒಂದಲ್ಲಿ ಷರತ್ತನ್ನ ವಿಧಿಸಿರೋದು ನೋಡಿದ್ರೆ ಬಹುಶಃ ಈಗ ಅವರು ಈ 15-20 ದಿವಸದಲ್ಲಿ ಏನಾದ್ರು ಮುಂದಿನ ವ್ಯತಿರಿಕ್ತವಾದ ತೀರ್ಪು ಏನಾದ್ರು ಬಂದು ಅದಕ್ಕಿಂತ ಒಳಗಾಗಿ ಅವ್ರು ಹೆಚ್ಚುವರಿಯಾಗಿ ಹಣ ಏನಾದ್ರು ಕಲೆಕ್ಟ್ ಮಾಡಿದ್ರೆ ಬಹುಶಃ ಅದಕ್ಕೂ ಕೂಡ ಅವ್ರ ಬಳಿನೇ ಹಣ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸ್ವಲ್ಪ ಗೊಂದಲಕಾರಿ ಆಗಿದೆ ಇದು. ಬಟ್ ಕೋರ್ಟ್ ಇದನ್ನು ಹೇಗೆ ಬಗೆಹರಿಸುತ್ತೆ ಮುಂದಿನ ಹಂತದಲ್ಲಿ ಅನ್ನೋದನ್ನ ನೋಡ್ಬೇಕಿದೆ.